ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದಂಥ ಅತ್ಯುನ್ನತ ವೇದಿಕೆ ವಿಧಾನಮಂಡಲವೇ ಆಗಿತ್ತು. ವಿಧಾನಮಂಡಲದಲ್ಲಿ ಪ್ರಶ್ನೆ ಕೇಳಲಿಕ್ಕೂ ಅವಕಾಶ ಕೊಡಲಿಲ್ಲ. ಆರೋಪ ಎರಡನೇ ಮಾತು, ಪ್ರಶ್ನೆ ಕೇಳಲಿಕ್ಕೂ ಕೂಡ ಅವಕಾಶ ಕೊಡದೆ ಚರ್ಚೆನೆಯೂ ಮಾಡ್ದಲೇ ಈಗ ಹೊರಗಡೆ ಬಂದು ಜಾಹೀರಾತು ಕೊಡುವಂಥ ದುಸ್ಥಿತಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ. ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿ ಆದವರು ಯಾವಾಗ ಹತಾಶರಾಗ್ತಾರೆ ಅಂತ ಹೇಳಿದ್ರೆ, ತನ್ನ ತಪ್ಪು ಜಾಹೀರಾಗ್ತಾ ಇದೆ ಅಂದಾಗ ಹತಾಶರಾಗ್ತಾರೆ. ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲೂ ಕೂಡ ಅವರ ಇದುವರೆಗಿನ ತಪ್ಪುಗಳು ಜನರಿಗೆ ದಾಖಲೆ ಸಮೇತ ಸಿಕ್ಕಿರಲಿಲ್ಲ. ಈಗ ದಾಖಲೆ ಸಮೇತ ಸಿಕ್ಕಿದೆ. ಹಿಂದೆಯೂ ತಪ್ಪು ಮಾಡಿದ್ರು. ಈಗ ರೇಡಿಯೋ ಕೂಡ ಒಂದು ಮಹಾಪರಾಧ. ರೇಡಿಯೋ ಅನ್ನೋ ಹೆಸರಿನಲ್ಲಿ 880 ಎಕರೆ ಅರ್ಕಾವತಿ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಆಗಿದ್ದನ್ನು ಡಿನೋಟಿಫಿಕೇಶನ್ ಮಾಡಿದ್ರು. ಡಿನೋಟಿಫಿಕೇಶನ್ ಹೆಸರು ಬಳಸಿರಲಿಲ್ಲ, ಅದರ ಕೃತ್ಯ ಅದೇ ಆಗಿತ್ತು, ಡಿನೋಟಿಫಿಕೇಶನ್ ಆಗಿತ್ತು. ಈಗ ಮೂಡಾದಲ್ಲಿ ತುಂಬ ಇರ್ರೆಗ್ಯುಲಾರಿಟೀಸ್ ಇದೆ. ಅವತ್ತೇ ನಾವು ಆಪಾದನೆ ಮಾಡಿದಂತೆ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಮೂರೂ ನಡೆದಿದೆ. ಆ ಮೂರೂ ನಡೆದಿದೆ ಅನ್ನೋದು ಸಾಕ್ಷಿ ಸಮೇತ ನಾವು ನಿರೂಪಿಸ್ತೀವಿ ಅಂತಲೇ ಅವರು ವಿಧಾನಸಭೆಯಲ್ಲಿ ನಮಗೆ ವಿಧಾನಮಂಡಲದಲ್ಲಿ ನಮಗೆ ಚರ್ಚೆ ನಡೆಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಅವರಿಗೆ ಅವರೇ ಬಳಸೋ ಭಾಷೆಯ ಪ್ರಕಾರ ಸತ್ಯವನ್ನು ಎದುರಿಸುವ ದಮ್ ಇದ್ದಿದ್ದರೆ ಅವರು ವಿಧಾನಮಂಡಲದಲ್ಲಿ ಚರ್ಚೆಗೆ ಅವಕಾಶ ಕೊಡ್ತಿದ್ರು. ನಮಗೆ ಅನಿವಾರ್ಯ, ಅವರು ವಿಧಾನಮಂಡಲದಲ್ಲಿ ಅವಕಾಶ ಕೊಡದೇ ಇದ್ದಿದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪ್ರಭುಗಳು ಪ್ರಜೆಗಳು, ಅವರಿಗೆ ಸತ್ಯದ ಮನವರಿಕೆ ಮಾಡಿಕೊಡೋದು ಅನಿವಾರ್ಯ. ಹಾಗಾಗಿ ಬೆಂಗಳೂರಿನಿಂದ ಮೈಸೂರುವರೆಗೆ NDA BJP JDS ಜಂಟಿಯಾಗಿ ಪಾದಯಾತ್ರೆ ಮಾಡ್ತೇವೆ. ಜನರಿಗೆ ಸತ್ಯವನ್ನು ಹೇಳ್ತೇವೆ.